ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನು ಕರ್ಮನೋ ಅಥವಾ ಏನು ಜನ್ಮನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಭಾಳ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವ್ರ ಹೆಸರು ಗಣೇಶ್ ಅಂತ, ಇವ್ರ ಹೆಸರು ಮುಸ್ತಫಾ ಅಂತ. ಇವ್ರು ಬರ್ತಿರೋದು ಎಲ್ಲಿಂದ ಬರ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಕಾರ್ಕಳದಿಂದ ಬರ್ತಾ ಇದ್ದಾರೆ. ಕುಡಿಯಿದೆ. ಸೊ ಉಡುಪಿ ಕಾರ್ಕಳದಿಂದ ಬರ್ತಾ ಇದ್ದಾರೆ. ನನಗೆ ಭಾಳ ಒಂಥರ ಖುಷಿ ಒಂದು ಕಡೆ ದುಃಖ ಒಂದು ಕಡೆ ಆಗ್ತಾ ಇದೆ. ಇವ್ರ ಹೆಸರು ಏನಣ್ಣ? ಆನಂದ್ ಅಂತ. ಯಾವ ಊರಿನವ್ರು ಇವರು? ಸರ್ ಊರು ಗೊತ್ತಿಲ್ಲ ನನಗೆ. ಊರು ಮಾತಾಡಿ. ಯಾವ ಊರು? ಊರು ಸರ್ ಗೊತ್ತಿಲ್ಲ ನಮಗೆ. ಹಾಂ, ನಾವು ಕೆಲಸ ಮಾಡ್ತಾ ಇದ್ದೀವಿ, ಗಾಡಿ ಕೆಲಸ ಅಲ್ಲಿ ಬಿಸಿ ರೋಡಲ್ಲಿ. ಓಕೆ. ಬಿಸಿ ರೋಡಲ್ಲಿ ಕೆಲಸ ಮಾಡುವಾಗ 3 ತಿಂಗಳಾಯ್ತು. ನಮಗೆ ಪರಿಚಯ ಆದ್ರಿ. ಹಾಂ, ಅದು 3 ತಿಂಗಳಾದ್ಮೇಲೆ ಕೆಲಸ ಮುಗೀತು. ಅಲ್ಲಿ ಕೆಲಸ ಮುಗಿದ ಮೇಲೆ ಉಡುಪಿ ಕೆಲಸ ಇತ್ತು ನಂದು. ಉಡುಪಿ ಬರಬೇಕಾದ್ರೆ ಇವರು ನನಗೆ ನಾನು ಬರ್ತೀನಿ, ಅದ್ರ ಮುಂಚೆ ಚೆನ್ನಾಗಿದ್ರು, ನಾನು ಬರ್ತೀನಿ ಚೆನ್ನಾಗಿದ್ರು. ಮತ್ತೆ ಬರ್ತೀನಿ ಅಂದರೆ ಆಯ್ತು ಸರಿ ಅಣ್ಣ ಬಾ ಹಾಗಾದ್ರೆ ಮಟ್ಟಿಗೆ ಕೆಲಸ ಮಾಡುವ ಅಂತ ಕೇಳಿದ್ದೀನಿ. ಆಯ್ತು ಬರ್ತೀನಿ ಅಂತ ಬಂದರು. ಎಷ್ಟು 2 ವಾರ ಕೆಲಸ ಮಾಡಿದ್ರು. 2 ವಾರ ಆದಮೇಲೆ 1 ವಾರ ಕೆಲಸಕ್ಕೆ ಬಂದರು ವಾಪಸ್ಸು. 2 ದಿನ ಅಷ್ಟೇ ಕೆಲಸ ಮಾಡಿದ್ದು. ವಾಪಸ್ಸು ಹುಷಾರಿಲ್ಲಾರ ಹಾಗೆ ಆಯಿತು. ನನ್ನ ಕೆಲಸ ನನ್ನ ದುಡ್ಡು ಕೊಟ್ಟು ನಾನು ತೋರಿಸಿದೆ. ಅವ್ರು ಸ್ವಲ್ಪ ಹುಷಾರಾಗಿ. ಯಾವ ಊರಿನವ್ರು ಇವರು? ಊರು ಸಹ ಗೊತ್ತಿಲ್ಲ ಸರ್. ಹೆಂಡತಿ ಮಕ್ಕಳು? ಇಲ್ಲ ಸರ್, ಗೊತ್ತಿಲ್ಲ. ಅಪ್ಪ ಅಮ್ಮ ಎಲ್ಲಿದ್ದಾರೆ ಗೊತ್ತಿಲ್ಲ ಸರ್. ಆಧಾರ್ ಕಾರ್ಡು ಇಲ್ಲ. ಆದ್ರೂ ಸಂಬಂಧಿಕರೇ ಆಗಿರಲಿ ಅಥವಾ ಜೊತೆಲಿ ಹುಡುಗರಿಗೆ ಸಹಾಯ ಮಾಡೋದು ತುಂಬ ಕಷ್ಟ. ನೀವು ಅಲ್ಲೆಲ್ಲೋ ಉಡುಪಿ ಕಾರ್ಕಳ ಹತ್ರ ಬಿದ್ದಿರೋ ವ್ಯಕ್ತಿನ ಪಾಪ ಬಸ್ಸಲ್ಲಿ ಕರ್ಕೊಂಡು ಬರ್ತೀರಾ, ಆಮೇಲೆ ಅಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರ ಎತ್ಕೊಂಡು ಬರ್ತಾ ಇದ್ದೀರಾ. ಯಾಕೆ ಸರ್? ನಮಗೇನಂದ್ರೆ ಸರ್, ಒಂದು ಜೀವ ಉಳಿಬೇಕು ಸರ್. ನಿಮ್ಮ ಹತ್ರ ಬಂದು ಬಿಟ್ಟು ಹೋದರೆ ಒಂದು ಜೀವ ಉಳಿತಾನೆ ಅಂತ ನಮಗೆ ನಂಬಿಕೆ ಸರ್. ನಂಬಿಕೆಗೋಸ್ಕರ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ತೊಗೊಂಡು. ನೋಡಿ ಎಷ್ಟು ಚೆನ್ನಾಗಿ ಲೆಟ್ರ್ ಮಾಡಿದ್ದೀರಾ, ಭಾಳ ಅದ್ಭುತವಾಗಿ, ತುಂಬ ಚೆನ್ನಾಗಿ. ನೋಡಿ ಉಡುಪಿ ಜಿಲ್ಲೆ ನೋಡಿ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ. ಸೊ ಅಲ್ಲಿಂದ ಲೆಟ್ರ್ ಮಾಡಿಸ್ಕೊಂಡು ಎಷ್ಟು ನೀಟಾಗಿ ನೋಡಿ ಆ ಸ್ಟೇಷನಲ್ಲಿ ಪೊಲೀಸವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಹಾಸ್ಪಿಟಲಿಗೆ ತೋರಿಸಿರೋ ಒಂದು ಇದನ್ನು ತೊಗೊಂಡು ಎಷ್ಟು ಚೆನ್ನಾಗಿ ಲೆಟ್ರ್ ಮಾಡ್ಕೊಂಡು ಬಂದಿದ್ದೀರಾ ಅಂದರೆ ನಿಮ್ಮನ್ನು ನೋಡಿ ಭಾಳ ಖುಷಿಯಾಗುತ್ತೆ. ನಾವು ಶ್ರವಣಕುಮಾರ್ ಅವರು ತಂದೆ ತಾಯಿನೇ ಎತ್ಕೊಂಡು ಹೋಗಿದ್ರು ಅಂತ ಕೇಳಿದ್ದೀವಿ, ನೋಡಿರಲಿಲ್ಲ. ಇವರು ತಂದೆ ತಾಯಿನೂ ಅಲ್ಲ, ಸಂಬಂಧಿಕರು ಅಲ್ಲ. ನಿಮಗೆ ಅಷ್ಟು ದೂರದಿಂದ ಎತ್ಕೊಂಡು ಬಂದಿದ್ದೀರಾ ಅಂದರೆ ನೀವು ಒಂಥರ ಶ್ರವಣಕುಮಾರ ಥರನೇ. ಸೊ ಭಾಳ ಖುಷಿಯಾಗುತ್ತೆ. ಮಾತಾಡ್ತಾರೆ ಅವರು? ಸ್ವಲ್ಪ 2 ದಿನ ಮುಂಚೆ ಮಾತಾಡ್ತಿದ್ರು, ಇವಾಗ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಈ ಥರ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅವ್ರಿಗೆ? ಅಂದರೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ರು ಸರ್. ಸ್ವಲ್ಪ ಶುಗರ್ ಜಾಸ್ತಿ. ಕುಡ್ದು ಇವಾಗ ಈ ಥರ ಆಗಿದೆ. ನನ್ನ ಪ್ರಕಾರ ಸ್ಟ್ರೋಕ್ ಕೂಡ ಆಗಿದೆ ಅನ್ಕೋತೀನಿ. ಹಾಂ ಹೌದು ಸರ್, ಆಗಿದೆ. ಇವ್ರನ್ನ ಹೆಂಗೆ ನಿಭಾಯಿಸೋದು ನಾನು? ಸರ್ ಎಲ್ಲ ದಿನ ಇರಲಿ ಸರ್, ನಿಮ್ಗೆ ಆದಷ್ಟು ಪ್ರಯತ್ನ ಮಾಡಿ ಸರ್. ಮತ್ತು ದೇವ್ರ ಕೈ ಸರ್. ಸೊ ಭಾಳ ಖುಷಿಯಾಗುತ್ತೆ. ಗಣೇಶು ಮತ್ತು ಮುಸ್ತಫಾ ಅವರು ಇವತ್ತು ಕಾರ್ಕಳದಿಂದ ಈ ಒಬ್ಬ ವ್ಯಕ್ತಿಯನ್ನು ರಕ್ಷಣೆ ಮಾಡಿ ಅವ್ರ ಹತ್ರ ಕೆಲಸ ಮಾಡ್ತಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಒಂದು ಕೃತಜ್ಞತೆಯಿಂದ ಆತನಿಗೆ ಲೆಟ್ರು ಮಾಡಿ. ನೋಡಿ, ಅವ್ರು ಮನ್ಸು ಮಾಡಿದಿದ್ರೆ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ 50, 100, 1000 ಕೊಟ್ಬಿಟ್ಟು ಯಾವ್ದಾರ ಬಸ್ ಸ್ಟಾಪ್ ಹತ್ರ ಬಿಟ್ಬಿಡ್ಬೋದಾಗಿತ್ತು. ಆ ಕೆಲಸ ಮಾಡಿದೆ. ಕಾರ್ಕಳದಿಂದ ಬಸ್ಸಲ್ಲಿ ಕರ್ಕೊಂಡು ಬರ್ತೀರಾ. ಕಷ್ಟ ಆಯ್ತಾ ಬಸ್ಸಲ್ಲಿ ಬರೋಕ್ಕೆ? ಬಸ್ಸಲ್ಲಿ ಬಂದು ಸರ್ ತುಂಬ ಕಷ್ಟ ಆಯ್ತು ಸರ್. ಏನು ಕಷ್ಟ ಆಯ್ತು ಅಂದರೆ ಬರ್ಬೇಕಾದ್ರೆ ಸ್ಟಾಪಲ್ಲಿ ಹೇಳ್ಕೊಂಡ್ರಿ ಸ್ವಲ್ಪ ರಿಸರ್ಚ್ ಮಾಡಿದ್ರು. ಅವನು ಹೇಳ್ತಾನೆ 1000 ರೂಪಾಯಿ ಫೈನ್ ಕಟ್ಬೇಕು ನೀನು, ಇಲ್ಲಾಂದರೆ ಇದು 1000 ರೂಪಾಯಿ ಬೆಡ್ಡಿಂದ ಫೀಸ್ ಆ ಥರ ಈ ಥರ ಅಂತ ಹೇಳಿದ್ರು. ವಾಶ್ರೂಮ್ ಮಾಡ್ಕೊಂಡು ನಾನು ಹೇಳಿದೆ ಇಲ್ಲ ಈ ಥರ ಆಗಲ್ಲ, ನಮ್ಮ ಹತ್ರ ಸ್ವಲ್ಪ ದುಡ್ಡಿಲ್ಲ, ಬೇಕಾದ್ರೆ ನಿಮ್ಮ ನಂಬರ್ ಕೊಡಿ, ನಾನು ಆಮೇಲೆ ಹಾಕಿ. ಇಲ್ಲ ಕೊಡಲೇಬೇಕಂತ ನಾನು ಬಸ್ಸಲ್ಲಿ ಕರ್ಕೊಂಡು ಹೋಗೋದು. ಮತ್ತು ಆಮೇಲೆ ನನ್ನ ಫ್ರೆಂಡ್ ಕಡೆಯಿಂದ ಫೋನ್ಪೇ ಮಾಡ್ಕೊಂಡು ಮತ್ತೆ ಅವ್ರು ಫೋನ್ಪೇ ಮಾಡಿದ್ದೀವಿ. ಅಯ್ಯೋ ಅಂದರೆ ಒಂದು ಮಾನವೀಯತೆಯೂ ಇಲ್ಲ ಸರ್. ಇದನ್ನ ತೋರಿಸಿದ್ರೆ ಅವ್ರಿಗೆ ಫೋಟೋದ ಪೊಲೀಸ್ ಇದರಿಂದ ನೋಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಏನಂದ್ರು? ಇಲ್ಲ ಕಟ್ಟಲೇಬೇಕು, ನೀನು 1000 ರೂಪಾಯಿ ಕಟ್ಟಬೇಕು ಅಂತ. ನಾನು ಹೇಳಿದೆ ಇಲ್ಲ ನಿಮ್ಮ ಜೊತೆ ಬರ್ತೀನಿ, ಫೋನ್ಪೇ ಮಾಡ್ತೀನಿ ನಾನು, ಇಲ್ಲಾಂದರೆ ನಾನು ಕ್ಲೀನ್ ಮಾಡಿಕೊಡ್ತೀನಿ. ದುಡ್ಡು ಕೊಟ್ಟರೆ? ದುಡ್ಡು ಕೊಟ್ಟೆ ನಾನು ಫೋನ್ಪೇ. ನಿಮ್ಮ ಪ್ರಕಾರ ಮಾನವೀಯತೆ ಇದೆಯಾ ಸತ್ತೋಗಿದೆಯಾ? ಸತ್ತೋಗಿದೆ ಸರ್. ಆದರೆ ಪೊಲೀಸರು ಇದಾರಲ್ಲ ತುಂಬ ಒಳ್ಳೆಯದು. ಅದೊಂದು ಹೇಳ್ಬೇಕು ಸರ್. ನಾನು ಕಾರ್ಕಳ ಸ್ಟೇಷನ್ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಭಾಳ ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ಬರಲಿಕ್ಕೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕಡೆಯಿಂದ ಒಂದು ಧನ್ಯವಾದ ಹೇಳ್ಬೇಕಂತ ನಾನು ಕೂಡ ಹೇಳ್ತೀನಿ. ಯಾಕಂದರೆ ಇಂಥ ಪೊಲೀಸ್ ಇಲಾಖೆ ಅಥವಾ ಒಂದು ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಕಾರ್ಕಳ ಪೊಲೀಸ್ ಸ್ಟೇಷನಿಂದ ತುಂಬ ಸಹಾಯ ಸಿಕ್ಕಿದೆ ಇವರು ಹುಡುಗರಿಗೆ. ಪಾಪ ಅನಾಥ ವ್ಯಕ್ತಿಯನ್ನು ರಕ್ಷಣೆ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಇಂಥವ್ರಿಗೆ ನಿಜವಾಗ್ಲೂ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಜೊತೆಗೆ ತುಂಬ ಖುಷಿಯಾಗುತ್ತೆ ಗಣೇಶು ಮತ್ತು ಮುಸ್ತಫಾ ಅವ್ರನ್ನ ನೋಡಿದ್ರೆ. ಯಾವ ಊರಣ್ಣ ನಿಮ್ಮದು? ಯಾವ ಊರು? ಊರು ಹೆಸರೇನು? ಅವ್ರು ಹೇಳ್ಬೇಕಂತಂದ್ರೆ ಸರ್ ಅವ್ರು ಮಾತಾಡಲಿಕ್ಕೆ ಆಗ್ತಾಯಿಲ್ಲ ಸರ್. ಒಂದು ವಿಷಯ ನಾನು ಕೇಳ್ತೀನಣ್ಣ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರ ಅಲ್ಲ. ಈ ವಿಡಿಯೋನ ಎಲ್ಲರೂ ನೋಡಿ ಶೇರ್ ಮಾಡಿದ್ರೆ ಈ ವ್ಯಕ್ತಿ ಭವಿಷ್ಯ ಕೆಲಸ ಅರಿಸ್ಕೊಂಡು ಬಂದಿರ್ಬೋದು, ಅಲ್ಲಿ ದುಡಿಯೋಕ್ಕೆ ಅಂತ ಬಂದಿರ್ಬೋದು, ದುಡಿಯೋಕ್ಕೆ ಅಂತ ಬಂದವರು ಈ ರೀತಿ ಆಗಿರ್ಬೋದು, ನನಗೂ ಗೊತ್ತಿಲ್ಲ.
ಈ ವಿಡಿಯೋ ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಅವ್ರ ಮನೆಯವ್ರು ಸಿಗ್ಬೋದು, ಹೌದು ಸರ್. ಅವ್ರ ಮನೆಯವ್ರಿಗೆ ತಲುಪ್ಬೋದು. ಕೊನೆ ಗಳಿಗೆಯಲ್ಲಿ ತಂದೆ ತಾಯಿಗೆ ಮಗ ಸಿಗ್ಬೋದು, ಅಥವಾ ಹೆಂಡತಿಗೆ ಗಂಡ ಸಿಗ್ಬೋದು, ಮಕ್ಕಳಿಗೆ ತಂದೆ ಸಿಗ್ಬೋದು. ಸೊ ದಯವಿಟ್ಟು ಈ ವಿಡಿಯೋನ ನೋಡೋವಂಥವ್ರು ಪ್ರತಿಯೊಬ್ಬರು ಕೂಡ ಗಣೇಶ್ ಅವ್ರಿಗೆ ಮತ್ತು ಮುಸ್ತಫಾ ಅವ್ರಿಗೆ ಒಂದು ಧನ್ಯವಾದ ತಿಳಿಸಿ, ಜೊತೆಗೆ ಈ ವಿಡಿಯೋನ ತಪ್ಪದೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಆಶ್ರಮ ನೋಡಿದ್ರೆ ನಮಗೆ ತುಂಬ ಖುಷಿ ಆಗ್ತದೆ ಸರ್. ಅದ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಏನು ಅವಕಾಶ ಇಲ್ಲ ಸರ್. ಅದ್ರ ಬಗ್ಗೆ ಒಳ್ಳೇದಿದೆ ಸರ್. ಮನೆ ಏನು ಕೆಲಸ ಮಾಡ್ತೀರಾ? ನಾವು ಗಾಡಿ ಓಡಿಸ್ತೇನೆ ಸರ್. ಗಾಡಿ ಓಡಿಸ್ತೀರಾ? ಆಮೇಲೆ ಇನ್ನೇನು ಕೆಲಸ ಮಾಡ್ತೀರಾ? ಗಾರೆ ಕೆಲಸ ಸಹ ಮಾಡ್ತೀನಿ ಸರ್. ಗಾರೆ ಕೆಲಸ ಮತ್ತೆ ಮಾಡ್ತೀರಾ? ಹೊಲ ಸಹ ಕೆಲಸ ಮಾಡ್ತೇನೆ. ಓಕೆ, ರೈತ. ಒಳ್ಳೇದಾಗಲಿ. ಸೊ ಈ ಥರದೊಂದು ಪುಣ್ಯದ ಕೆಲಸ ಮಾಡಿದ್ದೀರಾ, ದೇವ್ರು ನಿಮಗೆ 100 ವರ್ಷ ಚೆನ್ನಾಗಿಟ್ಟಲ್ಲಿ. ಈ ಥರ ಗುಣ ಎಲ್ಲರಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ದೇವ್ರ ಆಶೀರ್ವಾದ ಇದ್ದರೆ ಮಾತ್ರ ಮಾಡೋಕ್ಕಾಗತ್ತೆ. ಬಹುಶಃ ನೀವು ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಬಂದಿದ್ದೀರಾ ಅಂದರೆ ಅದರಲ್ಲೇ ನಿಮ್ಗೆ ಗುಣ ಗೊತ್ತಾಗುತ್ತೆ. ಒಳ್ಳೇದಾಗಲಿ ನಿಮಗೆ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ಇವ್ರ ಹೆಸರೇನಾದ್ರು ಹೇಳಿದ್ದಾರೆ ನಿಮ್ಮ ಹತ್ರ? ಇವ್ರ ಹೆಸರ ಅನಂತ್ ಅಂತ ಗೊತ್ತು ಸರ್. ಊರ ಹೆಸರು ಅದು ಊರು ಗೊತ್ತಿಲ್ಲ ಸರ್. ಊರು ಗೊತ್ತಿಲ್ಲ. ಹೋದ್ರೆ ಒಂದು ಬಾಗಲಕೋಟೆ ಅಂತ ಹೇಳ್ತಾ ಇದ್ರು ಅಷ್ಟೇ. ಮತ್ತೆ ಎಲ್ಲಿ ಇರೋದು ಅಂತ ಗೊತ್ತಿಲ್ಲ ಸರ್. ನನಗೆ ಎಲ್ಲಿರೋದು ಏನೂ ಗೊತ್ತಿಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಅವ್ರ ಬಗ್ಗೆ ಏನೂ ಮಾಹಿತಿ ಇಲ್ದಿರೋ ಕಾರಣ ಸ್ಟೇಷನ್ ಲೆಟ್ರ್ ಮಾಡಿ ಕಾರ್ಕಳದಿಂದ ಇಲ್ಲಿವರೆಗೂ ತಗೊಂಡ್ಬಂದು ಬಿಡ್ತಾ ಇದ್ದಾರೆ. ನನ್ನ ಪ್ರಯತ್ನ ಏನಪ್ಪ ಅಂದರೆ ಅವ್ರ ಮನೆಗೆ ತಲುಪಿಸೋದು, ಜೊತೆಗೆ ನನ್ನ ಕೈಲಾದಷ್ಟು ಸೇವೆ ಸಲ್ಲಿಸೋದು. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ, ನಮ್ಮ ಯುವಕರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಕಾರ್ಕಳದ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ, ಇನ್ಸ್ಪೆಕ್ಟರ್ಗೆ, ಮತ್ತು ಅಲ್ಲಿ ಯಾರೆಲ್ಲ ಕಾರ್ಯನಿರ್ವಹಿಸ್ತಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.